ಕರ್ಕೊಂಡು ಹೋಗ್ತೀನಿ. ನೀನು ಏನು ಹೇಳೋದು? ಕರ್ಕೊಂಡು ಹೋಗ ಆಸಿಗೆ ಕರ್ಕೊಂಡು ಹೋಗ ಅಂತ ಕರ್ಕೊಂಡು ಹೋಗ್ತೀನಿ. ಏನು ನಮ್ಮ ಮನೆಯಾಗ ಜಾಗಿಲ್ಲ ಅಂತ ತಿಳ್ಕೊಂಡಿದ್ದೀಯ? ನಮ್ಮ ಅಕ್ಕಯ್ಯನ ನಾವು ಹೆಂಗೆ ನೋಡ್ಕೋಬೇಕು ಅಂಬೋದು ಗೊತ್ತೈತೆ. ಓ, ಏನೋ ಮಾತಾಡಬೇಡ್ರಿ. ಗಂಡ ಹೆಂಡತಿಯ ಮಧ್ಯೆ ಜಗಳ ಅಂಬದು ಇರ್ತೈತೆ. ಏನೋ ನಮ್ಮಪ್ಪ ಹೇಳ್ತು, ಹೋಗ್ರಪ್ಪ ಹಂಗೆ ನೋಡ್ಕೇಳ್ರಿ, ಹೇಳ್ರಿ ಬರ್ರಿ ಅಂತ ಏನೋ ಒಳ್ಳೆ ಮಾತನ್ನ ಹೇಳ್ತು. ಬಂದ್ವಿ, ಏನೋ ಬಿಡು ಒಳ್ಳೆ ಮಾತನ್ನ ಹೇಳೋಗನ. ಸುಮ್ಮನೆ ನೀವು ಅಂಬದು ಬೇಡ, ನಾವು ಅಂಬದು ಬೇಡ ಅಂತಂದರೆ ನೀನು ಈ ಪಾಟಿ ನಿಗ್ರಹ ಮಾಡ್ತಾ ಇದೀಯ ಅಂದ್ರೆ ನಮಗೇನೆ ನಿಗ್ರಹಕ್ಕೆ ಬರಲ್ಲ ಅಂದ್ಕೊಂಡಿದ್ಯಾ? ನಮಗೇನು ಮಾತಾಡಕ್ಕೆ ಬರಲ್ಲ ಅಂದ್ಕೊಂಡಿದ್ಯಾ? ಬಾರಣ ಇವಾಗ, ಯಾಕಂದ್ರೆ ಕೆಟ್ಟು ಬಂದಾಗ ಸುಮ್ಮನೆ ಸ್ವಲ್ಪ ದಿನ ಕರ್ಕೊಂಡು ಹೋಗ್ಬಿಡ್ಬೇಕು. ಇವ್ರಿಗೂ ಮನಸ್ತಾಪಗಳು. ಇದನ್ನ ಗಂಡಾಂತರಗಳು ತಪ್ಪಿಸ್ಬೇಕಂತಂದ್ರೆ ಈ ರೀತಿ ಜಗಳ ಅನ್ನೋದಾದಾಗ ಸುಮ್ಮನೆ ಯಾರಾದ್ರೂ ಒಬ್ರು ಸುಮ್ಮನೆ ಆಗ್ಬಿಡ್ಬೇಕು. ಇದು ಎರಡು ಕಡೆನೂ ಸುಮ್ಮನಾಗಂಗೆ ಕಾಣಲ್ಲ. ಇದನ್ನ ಬಗೆಹರಿಸ್ಬೇಕಂದ್ರೆ ಸುಮ್ಮನೆ ಯಾರ ಒಬ್ರು ಎಲ್ಲಾನ ಒಂದು ಕಣ್ಣಿ ಮರಿಯಾಗಿ ಹೋಗ್ಬೇಕು. ಕಣ್ಣಿ ಮರಿಯಾಗಿ ಹೋದ್ರೇನೆ ಅವಾಗಲೇ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ. ಸುಮ್ಮನೆ ಬಾ, ಕರ್ಕೊಂಡು ಹೋಗ್ಬಾ. ಇಲ್ಲಿ ಇದೊಂದು 2 ದಿವಸ ಅದೇನು ಬಂದಿರೋ ಅಂತ ಗ್ರಾಚಾರ ಅವ್ರಿಗಾಗವರ್ಗು ಸುಮ್ಮನೆ ಕರ್ಕೊಂಡು ಹೋಗನ್ ಬಾರಪ್ಪ. ಯಾಕೆ ಸುಮ್ಮನೆ ಅವ್ರ ಮಾತು? ನೀವೆಂತಾರು ಅವ್ನು ಮಾತಾಡ್ದ ಅಂತ ನಾವು ಕರ್ಕೊಂಡು ಹೋಗ್ತೀವಿ ಅಂತ ನೀವು ಅಂತೀರಾ? ಅಯ್ಯೋ, ಅವನು ಮಾತಾಡ್ತಾನೆ, ನೀವು ಮಾತಾಡ್ತೀರಾ. ಯಾರು ಹೇಳನಪ್ಪ ನಾವು? ಹೋಗು. ಅಲ್ಲ, ನಿಮ್ಗೆ ಹೆಂಗೆ ತಿಳಿತೈತಪ್ಪ? ನಿಮಗೆ ಅವ್ನು ಕರ್ಕೊಂಡು ಹೋಗ್ರೆ ನಡ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ನೀವು ಕೈ ಎತ್ತು ಕೂಕಂತೀರಲ್ಲ. ಬಿಡಮ್ಮ, ಏನಂಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ಲಿ ಬಿಡು. ಏನು ಗಂಡ ಹೆಂಡತಿ ಬರ್ತವೆ ಮಾತಾಡ್ತೀವಿ, ಹಂಗಾರೆ ಏನು ಮಾತಾಡಂಗಿಲ್ಲ? ಹಾಂ, ಎಲ್ಲ ಮಾತಾಡೋದು ನಿಮ್ದೆಲ್ಲ ನಿಮ್ಮ ಪ್ರಕಾರ ಎಲ್ಲ ತಪ್ಪು ಅಂತ ಅಂದ್ಬಿಟ್ರೆ? ರಾಹುಲ್ ಅಣ್ಣ, ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಮಾತಾಡೋದ್ರಲ್ಲಿ, ಈಗ ನೀವು ಬೈಯೋದ್ರಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ನೀವು ಮಾತಾಡೋದ್ರಲ್ಲಿ ತಪ್ಪು ಅಂತ ಅಲ್ಲ. ಆದರೆ ನಿಮ್ಮ ಅಪ್ಪನಂಗಲ್ಲ ಅಂತೇಳಿ ಆ ಮಾತು ಬಳಸಬೇಡಿ ಅಂತ. ನೀವು ಬೇಕಾದರೆ ಒಳ್ಳೆ ಕೆಲಸಕ್ಕೆ, ಒಳ್ಳೆ ಪದಗಳಿಗೆ ಖುಷಿಯಾಗಿದ್ದಾಗ ನೀನು ನಿಮ್ಮ ಅಪ್ಪನ ಥರ ಕಣೆ ಕೆಲಸ ಮಾಡೋದ್ರಲ್ಲಿ, ನಿಮ್ಮ ಅಪ್ಪನ ಥರ ಕಣೆ ನೀನು ನಗೋದ್ರಲ್ಲಿ ಅಂತೇಳಿ ತಮಾಷೆಗೆ ಬೇಕಾದರೆ ಮಾತಾಡಿ. ಆದರೆ ಸಿಟ್ಟಲ್ಲಿದ್ದಾಗ, ಈ ರೀತಿ ಕೋಪಗಳು ಬಂದಾಗ, ಇದನ್ನು ಜಾಸ್ತಿ ಮಿತಿ ಮೀರಿ ಮಾತಾಡಿದಾಗ ಈ ರೀತಿ ಎಡವಟ್ಟುಗಳು ಆಗ್ತವೆ ರಾಹುಲಣ್ಣ. ಅದಕ್ಕೆ ನೀವು ಮಾತಾಡೋ ಅಂಥ ಅಧಿಕಾರ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಸುಮ್ಮನಿರೋ ಅದೃಷ್ಟ. ಅವ್ರಿಗೇನು ಹೇಳಿದ್ರು ಅಷ್ಟೇ, ಅವ್ರಿಗೇನು ಹೇಳಿದ್ರು ಅರ್ಥ ಆಗಲ್ಲ. ಅವರೇನು ಇವ್ರಿಗೆ ನೋಡ್ಕೊಂಬಕ್ಕಾಗಲ್ಲ. ನಾವು ಶ್ರೀಮಂತರು ಮದುವೆ ಮಾಡ್ಕೊಂಡಿದ್ದೀವಿ ಇವಳನ್ನ, ಇವ್ರಿಗೇನು ಇರಲಿಲ್ಲ. ನಾನು ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕಣ್ಣಲ್ಲ. ಹಿಂಗೆ ಆಗಿತ್ತು ನನ್ನ ಜೀವನದಾಗೆ, ನಮ್ಮ ಚಿಕ್ಕಮ್ಮ ಹಿಂಗೆ ಮಾಡಿದ್ರು, ಹಿಂಗೆ ಆಯಿತು ಅಂತ ಹೇಳಿ ಎಲ್ಲ ಹೇಳ್ಕಣ್ಣಲ್ಲ. ಅದಕ್ಕೆ ಸದರ ತಗೊಂಡ್ರು. ಇವಳಿಗೇನು ನಮ್ಮನ್ನು ಬಿಟ್ಟರೆ ಗತಿ ಇಲ್ಲ ಅನ್ನಂಗೆ ಆಯ್ತು ಅಷ್ಟೇ. ಇವ್ರಿಗೆ 1000 ಇರ್ಲೇಳು, ಮನೆ ಅಂದಮೇಲೆ 1000 ಇರ್ತಾವೆ. ಇವೆಲ್ಲ ಇವ್ರಿಗೆ ಏನು ಬೇಕು ಅಂತ ಇವ್ರು ಭಾಗ್ಯರ್ಸಲ್ಲ ಕಣಪ್ಪ. ಇವರು ಕರ್ಕೊಂಡು ಹೋಗ್ತೀವಿ ಅಂತಾರೆ, ಇವನು ಹೋಗು ಅಂತಾರೆ. ಯಪ್ಪ, ನನಗೆ ಯಾರಿಗೂ ಹೇಳೋಕ್ಕಾಗಲ್ಲ. ಏನಾನ ಮಾಡ್ಕೊಳ್ರಿ, ಹೇಳೋರ್ಗಾದ್ರೆ ಹೇಳ್ಬೋದು. ನಾನು ಅದಕ್ಕೆ ಸುಮ್ಮನೆ ನಿನ್ಕೊಂಡು ನೋಡ್ತಾ ಇದ್ದೀನಿ. ಏನಾನ ಮಾಡ್ಕೊಂಡ್ರೆ ಸುಮ್ಮನೆ ನಾನು ಅಷ್ಟೇ. ಅವ್ರಿಗೂ ಹೇಳಲ್ಲ, ಇವನಿಗೂ ಹೇಳಲ್ಲ. ಇವನು ಕೇಳಲ್ಲ ಅಂದಮೇಲೆ ಇವನಿಗೂ ಹೇಳಕ್ಕೆ ಹೋಗಲ್ಲ. ಇವನಾದ್ರೂ ಒಂದು ಮಾತಿಗೆ ಅರ್ಥಕೊಂಡು ಇವನಾದ್ರೂ ಸುಮ್ಮನೆ ಆಗ್ತಾನ? ಅದೂ ಇಲ್ಲ. ಇವನಿಗೂ ಅರ್ಥವಾಗಲ್ಲ, ಅವ್ರಿಗೂ ಅರ್ಥವಾಗಲ್ಲ. ಯಾರಿಗೆ ಹೇಳೋಕ್ಕೂ ಆಗಲ್ಲ ಕಣಮ್ಮ. ಯಾರಿಗೆ ಹೇಳೋದು ಅಲ್ಲ, ಏನಾನ ಮಾಡ್ಕೊಂಬ್ಲೇಳು. ಇಬ್ರಿಗೆ ಹೇಳೋದು ಬೇಡ. ಬೇಡ ಮಣಿ, ನೀನು ಹೇಳಕ್ಕೆ ಹೋಗ್ಬೇಡ. ಅವಳಿಗೆ ಹೇಳಿದ್ರೆ ಇವನಿಗೆ ಸಿಟ್ಟು, ಇವನಿಗೆ ಹೇಳಿದ್ರೆ ಅವಳಿಗೆ ಸಿಟ್ಟು. ಯಾಕೆ? ಸುಮ್ಮನಿರು. ಸುಮ್ಮನೆ ಕರ್ಕಬಾಗುಂಡಣ. ಸುಮ್ಮನೆ ಜಾಸ್ತಿ ಮಾತಾಡ್ದಷ್ಟು ತಲೆ ಬಿಸಿ ಆಗುತ್ತೆ ಇವ್ರ ಹತ್ರ. ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ಇವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಆವಾಗ ನಾನು ಅವತ್ತೇ ಹೇಳಿದ್ವಿ, ಅವ್ರಿಗೆ ದುಡ್ಡು ಕೊಡಬೇಡ್ರಿ, ಮಾಮನಿಗೆ ದುಡ್ಡು ಕೊಡಬೇಡ್ರಿ ಅಂತ ಹೇಳಿದ್ರೆ ಅವಾಗ ಕೇಳಲಿಲ್ಲ. ಅವ್ರಿಗೆ ಅವ್ರ ತಪ್ಪು ಅವ್ರವಾಗವರೆಗೂ ಇಷ್ಟೇ. ಅವ್ರಿಗೆ ಅರ್ವಾಗಬೇಕು, ನಾನು ಮಾತಾಡಿದ ತಪ್ಪಾಯ್ತಲ್ಲ ಅಂತೇಳಿ. ಆವಾಗಲೇ ಗೊತ್ತಾಗೋದು. ನಿಮ್ಮಪ್ಪಗೂ ನಿನಗೂ ಅರಿವಾಗಬೇಕು. ಯಾರು ಮುಂಚೆಗೆ ಮಾತಾಡಿದ್ದು? ನನ್ನನ್ನು ಅಂತ ಅವಶ್ಯಕತೆ ಇಲ್ಲ. ನೀನು ಯಾರು ಮುಂಚೆಗೆ ಮಾತಾಡಿದ್ದಂತ ಫಸ್ಟ್ ತಿಳ್ಕೊಂಡು ಮಾತಾಡೋ ಗಗನ. ನೀನು ನಿಮ್ಮ ಅಪ್ಪ ಮಾತಾಡಿರೋ ತಪ್ಪು. ನಾನು ತಪ್ಪು ಅಂತ ಒಪ್ಕೊಂಡಿಲ್ವಾ? ನಾನು ಮಾತಾಡಿದ ತಪ್ಪು ಅಂತ ಒಪ್ಕೊಂಡಿಲ್ವಾ? ನಾನು ನಮ್ಮ ಅಪ್ಪ ಮಾತಾಡಿದ ತಪ್ಪಾಯ್ತು ಅಂತ ಹೇಳಿದ್ಮೇಲೆ ತಿರ್ಗಾ ಪದೇ ನೀನು ಯಾಕೆ ಮಾತುಗೂ ಸಲ್ಗು ನಿಮ್ಮ ಅಪ್ಪನ ಥರ ಅನ್ನೋದು ಅಂತ ನಾನು ಕೇಳಿರೋದು. ಸರಿ, ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಇಷ್ಟೇ, ನಾನು ಇರೋದಿಲ್ಲ. ನನ್ನ ತಮ್ಮ ಕರ್ಕೊಂಡು ಹೋಗಕ್ಕೆ ಬಂದವನೇ, ನಾನು ಹೋಗ್ತೀನಿ. ಆಯ್ತು, ಹೋಗಿ. ನನ್ನ ಮನೆಯಾಗ ಕಾಲಿಕ್ಕಬೇಡ ನೀನು. ಕಾಲಿಕ್ಕೆ ಕೊಡ್ದು. ನಡಿ ಅಚ್ಚಿಕೆ ನಡಿ. ಹೋಗ್ತೀನಿ ಮಾಮ, ನೀನು ನಿಗ್ರಹ ಆಡಬೇಡ. ಕರ್ಕೊಂಡು ಹೋಗ್ತೀನಿ. ನಮ್ಮ ಅಕ್ಕಯ್ಯನ ಹೆಂಗೆ ಸಾಕಿ ಸಲಬೇಕಂಬದು ನಮಗೆ ಗೊತ್ತೈತೆ. ನಾವು ಹೆಂಗೆ ಇಕ್ಕಬೇಕಂಬದು ನಮಗೆ ಗೊತ್ತೈತೆ. ನಮ್ಮ ಅಕ್ಕ ಇನ್ನವರೆಗೂ ಆಗಲಿ ಊರಾಗೆ ಇಂಥವಳಂತ ಒಬ್ಬರ ಹತ್ರ ನಾವೊಂದು ಮಾತು ಅನ್ನಿಸ್ಕೊಂಡಿಲ್ಲ, ಒಂದು ಬೆಳ್ಳಿಕ್ಸ್ಕೊಂಡಿಲ್ಲ. ಇವತ್ತು ನಮ್ಮ ಅಕ್ಕನಂತವಳನ್ನ ನೀವು ಮಾತಾಡ್ತಾ ಇದ್ದೀರ ಅಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ನಮ್ಮ ಅಕ್ಕ ಎಂಥವಳಂತ ಇಡೀ ಊರಾಗ ಯಾರನ್ನಾದ್ರೂ ಕೇಳ್ಕೊಂಬನ್ನಿ. ಇದ್ರಾಗೆ ಗೊತ್ತಾಗ್ತೈತೆ ಹೋಗಲಿ ನಿಮ್ಮ ಬಂಡವಾಳ ಏನು ಅಂತ. ನಿಮ್ಮ ಅಪ್ಪ ಯಾವಾಗ ನಾನು ಬೈಕೆ ಅಂತ ಆವಾಗಲೇ ಗೊತ್ತಾತು ನಿಮ್ಮ ಅಪ್ಪನ ಬುದ್ಧಿ ಎಂಥದ್ದು ಅಂತ. ಆಯಿತು, ನಾವು ಒಳ್ಳೆಯರಲ್ಲ, ನೀವು ಒಳ್ಳೆಯರು ತಾನೆ. ನೀವು ಒಳ್ಳೆ ರೀತಿಯಿಂದ ಇರಿ. ನಾವು ಕೆಟ್ಟವರು. ಇವಾಗ ನಮ್ಮ ಅಕ್ಕ ಕೆಟ್ಟವಳು, ನಾವು ಕೆಟ್ಟವರು, ನಮ್ಮ ಅಪ್ಪ ಕೆಟ್ಟದು. ಸರಿನಾ? ಇವಾಗ ಯಾಕೆ ನಿಮ್ಮ ಸವಾಸ ಬೇಡ. ಸುಮ್ಮನೆ ನಾವೊಂದು ಮಾತಾಡೋದು ನೀವೊಂದು ಮಾತಾಡೋದು ಅದೆಲ್ಲ ಸರಿ ಇರೋದಿಲ್ಲ. ಈಗ ಕೆಟ್ಟು ಬಂದೈತೆ ಹೆಣ್ಮಕ್ಳು. ಕಷ್ಟ ಬಂದಾಗ ತವ್ರ ಮನೆಗೆ ಹೋಗೋದು. ತವ್ರ ಮನೆ ಬಿಟ್ಟರೆ ಎಲ್ಲೂ ಹೋಗೋಕ್ಕಾಗಲ್ಲ. ಹೆಣ್ಮಕ್ಳು ತವ್ರ ಮನೆಯೇ ಹುಟ್ಟಿದ ಮನೆಗೆ ಹೋಗೋದು, ಎಲ್ಲೂ ಹೋಗೋಕ್ಕಾಗಲ್ಲ. ಸರಿ, ಆಯಿತು. ನಮಗೆ ನೋಡ್ಕೊಂಬದು ಗೊತ್ತೈತೆ, ಕರ್ಕೊಂಡೋಗಿ ಇಕ್ಕೊಂಬದು ಗೊತ್ತೈತೆ. ಎಲ್ಲ ನಾವು ಹೆಂಗೆ ಮಾಡ್ಬೇಕು ಅದನ್ನ ಮಾಡ್ತೀವಿ. ನಾ ಕರ್ಕೊಂಡು ಹೋಗ್ರಿ ಅಂತ ನಾನು ಅವಾಗಿಂದ ಅದನ್ನ ಹೇಳ್ತಿರೋದು. ನಡೀರಿ ಬಾ ಗಗನಕ್ಕ, ಬರ್ರಿ. ಈಗ ಗಗನಕ್ಕ ನಡಿ. ನಮ್ಮ ಅಪ್ಪನ ಹಂಗೆ ನಾನು ಇದು ಮಾಡಿ ಕರ್ಕೊಂಬರಪ್ಪ ಅಂತ ಹೇಳ್ತು ಫೋನ್ ಮಾಡಿದ್ಕೆ. ನಡಿ ಸುಮ್ಮನೆ
ಇವ್ರಿಗೆ ಹೇಳಿದ್ರೆ ಗೊತ್ತಾಗಲ್ಲ. ಇಷ್ಟೊಂದೆಲ್ಲ ವಾದ ಮಾಡ್ತಾ ಇದ್ದಾರಲ್ಲ ಇವರು. ಅಲ್ಲ ನಾವೇನು ಮಾಡಿದ್ದೀವಿ ಅಂತದ್ದು ಏನು ಇವ್ರದ್ದೇನು ತಿಂದಿದ್ದೀವಿ? ಇವ್ರು ಸಾವ್ಕಾರ ಅಂತ ಏನೇನು ಇವ್ರ ಮನೆಗೆ ಎದ್ದಾಗ ಬೈನಾಗ ಏನೋ ಇಸ್ಕೊಳಕ್ಕೆ ಬರ್ತಿದ್ದೀವಿ. ಏನೋ 50,000 ಲಕ್ಷಗಟ್ಟಲೆ ನಮಗೆ ದುಡ್ಡು ಕೊಟ್ಬಿಟ್ಟವ್ರೆ. ಯಾವುದಕ್ಕೂ ನಮಗೇನೇನು ಇವರೇನೇನು ಆಗಿಲ್ಲ. ನಡಿ ಹೋಗ ನಡಿ. ಸುಮ್ಮನೆ ಮಾತಾಡ್ತಾರೆ ಏನು ಹಂಗೇನೆ ನಮ್ಗೇನು ಮಾತಾಡಕ್ಕೆ ಬರಲ್ಲೇ. ಎಲ್ಲರಿಗೂ ಬತ್ತಾ ಹೋಗಲೇ, ಎಲ್ಲರಿಗೂ ಬತ್ತಾವ. ನನಗೂ ಮಾತಾಡಕ್ಕೆ ಬರುತ್ತೆ, ನಿನಗೂ ಮಾತಾಡಕ್ಕೆ ಬರುತ್ತೆ. ಹೋಗೋ. ಹೆಂಗೆ ಮಾತಾಡ್ತಾರೆ ಅವರು, ಹೆಂಗೆ ಮಾತಾಡ್ತಾರೆ ನೋಡು. ಅಪ್ಪ ನಮ್ಗೆ ಯಾತೋ ಹೇಳ್ಬೇಡ್ರಪ್ಪ, ನಾನೀಗ ಸುಮ್ಮನೆ ಎದ್ದು ಬಿಡ್ತೀನಿ. ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪ ಫೋನ್ ಮಾಡಿದ್ದೀನಿ ಇವತ್ತು ಬೈನ ಬರುತ್ತಂತೆ, ಬರಲಿ. ಬಂದ ನಿಮ್ಮ ಅಪ್ಪ ಬಂದ ಮಾತಾಡ್ತೀನಿ, ಸುಮ್ಮನಿರು. ಅವ್ರು ನೋಡಿ ಪಾಪ ದುಡಿಯೋಕೆ ಹೋಗ್ತಾರೆ, ನಿಮ್ಮ ನಾಟ ನೀವು ಆಡ್ತೀರ. ಪಾಪ ಒಂದೇನು ಮನೆಯಾಗಿರಲ್ಲ. ಇಲ್ಲ ನಮ್ಮ ಮದುವೆಗಳು ಇವು ಫೋನ್ ಮಾಡಿದ ಇಟ್ಕೊಂಡು ಹೊರಟು ಬಿಡ್ತೈತೆ. ಇಂಥವು ಅವ್ರ ಅಪ್ಪಿಲ್ದಾಗ ಇಂಥ ಜಗಳಗಳು ಮನೆಯಾಗಿ. ನಮ್ಗೆ ಯಾಕೆ ಹೇಳ್ಬೇಡಪ್ಪ, ನೀನು ಹೇಳ್ಬೇಡ, ಅವಳು ಹೇಳ್ಬೇಡ, ನಾವು ಯಾಕೆ ಕೇಳಲ್ಲ ಕಣಮ್ಮ. ಅಮ್ಮ ಯಾರಿಗೂ ಹೇಳ್ಬೇಡ್ರಿ ಕಣಮ್ಮ, ಸುಮ್ಮನಿರಮ್ಮ ನೀನು. ಈಗ ಇವನಿಗೂ ಹೇಳ್ಬೇಡ, ಅವ್ರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ಸುಮ್ಮನೆ ಯಾಕೆ ಒಬ್ರಿಗೆ ಹೇಳಿರೋಬ್ರು ಸಿಟ್ಟು, ನಾವು ಯಾಕೆ ಹೇಳಲ್ಲ. ನಾ ಇಲ್ಲೋಡ ನೀನಾಗಿ ನೀನು ಮಾಡ್ಕೊಂಡಿದೀಯಾ, ನೀನು ಮಾತಾಡಿದ ತಪ್ಪು, ಅವರು ಮಾತಾಡಿದ ತಪ್ಪು. ನಾನು ಅವಳಿಗೂ ಹೇಳಲ್ಲ, ಇವಳಿಗೂ ಹೇಳಲ್ಲ. ನಾನೀಗ ನೀನಾಗಿ ನೀನು ಬಾರಮ್ಮ ಕರ್ಕೊಂಬರೋಣ ಅಂತಂದ್ರೂ ನಾನು ಬರೋದಿಲ್ಲ ನೋಡಿ ಪಾಪ, ಹೇಳಿರ್ತೀನಿ. ನೀನಾಗಿ ನೀನು ಮಾಡ್ಕೊಂಡಿದ್ದೀಯ ಅಂದಮೇಲೆ ಈಗ ನಮಗೆ ಮರ್ಯಾದಿರಲ್ಲ ಪಾಪ. ದೊಡ್ಡರಾಗಿ ನೀವನ ಹೇಳೋಕ್ಕಾಗ್ಲಿಲ್ವ ಅಂತಾರೆ ಅಲ್ಲಿ ಊರಾಗ ಯಾರನ. ಊರಾಗೆ ನೀವನ ಹೇಳೋಕ್ಕಾಗಲಿಲ್ಲ, ನಮ್ಮ ಮನೆಯಾಗೆ ಹಿರಿಯರಂಬರ ಇದ್ದೀರಾ ಅಂತಾರೆ. ಈಗ ನಾವು ಯಾರ್ತ ಮಾತಾಡೋಕ್ಕೂ ನಮಗೆ ಮಕ್ಕಿಲ್ಲ, ನಾವು ಮಾತಾಡಲ್ಲ. ನಾವು ಯಾರು ಕೊಟ್ಟು ಯಾರು ತಗೋ ಹೇಳಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ತೀವಿ. ನಿಮ್ಮ ಅಪ್ಪ ಬರಲಿ, ಅದೇನು ಮಾತಾಡ್ತೀನಿ ನಾನು, ಮಾತಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ. ನೀವೇ ಅದೇನು ಮಾಡ್ಕೋಬೇಕು ಅಂತ ಇದೆಯಾ, ಈಗ ನೀನು ಮಾಡ್ಕೊಬಿಡು ಸರಿನಾ. ನೀನು ಮಾತಾಡಿದ್ದು ತಪ್ಪು ಪಾಪ, ಅವಳು ಮಾತಾಡಿದ್ದು ತಪ್ಪು, ನೀನು ಮಾತಾಡಿದ್ದು ತಪ್ಪು. ನಾವು ಯಾರಿಗೂ ಹೇಳಲ್ಲ ಪಟ್, ಸರಿ ನಾನು ಮಾತಾಡಿಸ್ಲೇಬೇಡಿ. ಬಿಡೋ, ನೀನು ಹಂಗೆ ಮಾತಾಡ್ತೀಯ, ನನ್ನೇ ಅಂತೀಯ ನೀನು. ಅದಕ್ಕೆ ಮತ್ತೆ ಎಲ್ಲರೂ ಹಿಂಗೆ ಮತ್ತೆ ಎಲ್ಲರೂ ಅವ್ರವ್ರು ಮಾತಾಡಿದ್ದು ಅವ್ರವ್ರು ಮಾಡಿದ್ದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಯಾರನ್ನ ಮಾತಾಡಿದ್ರೆ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಹಂಗೆ ಮತ್ತೆ ನಮ್ಮಂಥವ್ರನ್ನ ಕಂಡ್ರೆ ರಮಣಿ ಒಂದೆರಡು ದಿನ ಯಾರಿಗೂ ಹೇಳ್ಬೇಡ, ಯಾರು ತಗೋ ಮಾತಾಡಬೇಡ ಕಣಮ್ಮ. ಇಲ್ಲ ಕಣಮ್ಮ, ನಾನು ಯಾರಿಗೂ ಯಾಕೆ ಹೇಳೋಕ್ಕಲ್ಲ. ಈಗ ಸುಮ್ಮನೆ ನಾನು ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಅವನಿಗೆ ಇವನಿಗೂ ಬುದ್ಧಿ ಬರಬೇಕು, ಅವಳಿಗೂ ಬುದ್ಧಿ ಬರಬೇಕು. ಅವಳು ಈಗ ಹೋಗಿ ಎದ್ದಾಳಂದ್ರೆ ಅವಳಿಗೂ ಅರ್ಥ ಆಗಬೇಕು. ಇಬ್ಬರು ಮಾತಾಡಿದ ತಪ್ಪು, ಇವಾಗ ಇಬ್ಬರದ್ದು ತಪ್ಪೈತೆ, ಏನಿದ್ರಾಗ ಒಬ್ರದ್ದು ತಪ್ಪಿಲ್ಲ. ನಾವೇ ಇದ್ರಾಗೆ ಯಾಕೆ ಮಾತಾಡ್ದಿಲ್ದ ನಾವ್ಯಾಕೆ ನಿಷ್ಠರಾಗಬೇಕು? ನಾನು ಸುಮ್ಮನೆ ಬಸಣ ಇಂತಾಗ ನಾನು ಇವಾಗ ಮಕ್ಕ ಕೆಡಿಸ್ಕೋಬೇಕಾಗುತ್ತೆ ಇವನ ಸಲುವಾಗಿ. ನಾನು ಇವಾಗ ಅವ್ರ ಸಲುವಾಗಿ, ಅವಳ ಸಲುವಾಗಿ ಅವರು ನಮ್ಮ ಕೆಟ್ಟರಾಗಬೇಕಾಗುತ್ತೆ. ಯಾಕೆ ನಾನು ಇದು ಸವಾಸಕ್ಕೆ ಹೋಗಲ್ಲ. ನಾನು ಅವಳನ್ನ ಕರ್ಕೊಂಬರ್ರಿ ಅಂತಲೂ ಹೇಳಲ್ಲ, ಅಂಥದ್ದು ಮಾಡಲ್ಲ. ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ, ಸುಮ್ಕಿರ ಅವನಿಗೆ. ಅಷ್ಟೇ ಮತ್ತೆ ಸುಮ್ಕಿರು. ರಾಜಕ್ಕೆ ಬರಲಿ, ರಾಜಕ್ಕೆ ಬಂದಮೇಲೆ ಮಾತಾಡೋಣ. ನೋಡಿ ಅಂದ್ರೆ ಬಂದಮೇಲೆ ಮಾತಾಡ್ಕೊಂಡು ಅದೇನು ಮಾತಾಡೋಕ್ಕಾಗ ಸುಮ್ಕಿರು. ಇವನು ಹಂಗೆ ಹೇಳಿರಿ, ನಿಗ್ರು ಸ್ಯಾನೆ ಕಣಮ್ಮ ಒಂದೊಂದಿಟ್ಟು. ನಿಗ್ರು ಇವನು ಅರ್ಥ ಮಾಡ್ಕೊಂಬಲ್ಲ, ಒಂದಿಟ್ಟು ನಿಗ್ರು ಜಾಸ್ತಿ. ಹೋಗು ಇಂಥ ನನ್ನ ಮಕ್ಳಿಗೆ ಹೇಳೋಕ್ಕಾಗಲ್ಲ, ನಿಗ್ರಕ್ಕೆಮ್ಮ ನನ್ನ ಮಕ್ಕಳಿಗೆ. ಒಂದಿಟ್ಟು ಬಿಡು, ನಮ್ಮ ಮನೆಯಾಗ ತಪ್ಪು ಒಪ್ಪು ಅದೆಲ್ಲ ಇರುತ್ತಲ್ಲ, ಅಂಥದ್ದೆಲ್ಲ ನಾವು ಸಹಿಸ್ಕೊಂಡು ಹೋಗ್ಬೇಕು. ನಾನು ಹೇಳ್ದಂಗೆ ಆಗ್ಬಿಡ್ಬೇಕು, ಒಂದು ಏಟಿದಾಗಂಗಿದ್ರೆ ಸಾಕು, ಅದು ಮಾಡ್ಕೆ ಬಿಡ್ತಾನೆ ಬೋದು. ನಿಗ್ರು ಜಾಸ್ತಿ. ಯಾಕಂದರೆ ನಾವು ನೋಡ್ಕೊಂತೀವಲ್ಲ ಸೆನಕ್ಕೆ, ಅದಕ್ಕೆ ನಿಗ್ರು ಬಂದೈತಿ. ಏನು ಒಬ್ರು ಹೇಳಿದ್ರೆ ಈಗ ಅರ್ಥ ಆಗಲಿಲ್ಲ ಅಂತಂದರೆ ಒಬ್ರು ಹೇಳ್ದಂಗನೆ ಕೇಳಬೇಕು. ನೋಡು, ಒಬ್ರು ಹೇಳ್ದಂಗನ ಕೇಳ್ತೀವಪ್ಪ ಅಂಬ ಥರ ಮನ್ಸಿರ್ಬೇಕೆ ಹೊರ್ತನು. ಏನು ಹಂಗಾಡಿದ್ರೆ ಹೇಳು, ಇಂಥವ್ರನ್ನೆಲ್ಲ ನೋಡಲಿಲ್ಲ ನಾವು. ಯಾರಿಗೂ ಹೇಳೋಕ್ಕಾಗಲ್ಲ ವೀಕ್ಷಕರೇ. ಯಾಕಂದರೆ ಅತ್ಲಾಗ ನಾನು ಅವಳ ಕಡೆಗೆ ಮಾತಾಡಿದ್ರೆ ಇವನಿಗೆ ಸಿಟ್ಟು, ಇವನ ಕಡೆಗೆ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು. ಇವನ್ ಪರ ವಹಿಸ್ಕೊಂಡೇನ ನಾನು ಬಸಣ ಅಂತ ಯಾರ್ತಾಗ ಮಾತಾಡಿ ಸುಮ್ಮನೆ ಅಂತ ಅರ್ಥಗೆಲ್ಲ ನಾವು ನಿಷ್ಠೂರ ಓದ್ಕೋಬೇಕಾಗುತ್ತೆ. ಇವತ್ತು ನಾನು ಯಾರ್ತಾಗೂ ಕೆಟ್ಟಳಾಗಕ್ಕೆ ತಯಾರಿಲ್ಲ ಅಂದ್ರೆ, ಯಾಕಂದ್ರೆ ನಂದೇನು ತಪ್ಪಿಲ್ಲ, ನಾನು ಏನು ಹೇಳೋಕ್ಕೆ ಹೋಗಲ್ಲ. ನಾನು ಒಮ್ಮೆ ಹೆಂಗೆ ಡಿಸಿಷನ್ ತಗೊಂಡಿದ್ದೀನಿ. ರಾಜವ್ರು ಬರಲಿ, ರಾಜವ್ರು ಬಂದಾಗ ಏನು ಹೇಳ್ತಾರೆ ನೋಡಿ, ನಾವು ಮುಂದೆ ನಿರ್ಧಾರ ತಗೊಂತೀವಿ. ಇವಾಗ ಸದ್ಯಕ್ಕಂತೂ ನಾನು ಯಾತು ಮಾತಾಡೋಕ್ಕೆ ಹೋಗಲ್ಲ, ಯಾರಿಗೂ ಯಾತು ಹೇಳೋಕ್ಕೆ ಹೋಗಲ್ಲ. ಅವರು ಸುಮ್ಮನಾಗಲಿಲ್ಲ, ಇವರು ಸುಮ್ಮನಾಗಲಿಲ್ಲ. ಮಾತಿಗೆ ಮಾತು ಬೆಳೀತು. ಯಾವುದೇ ಮಾತಾಗಲಿ ಆ ವ್ಯಕ್ತಿ ಬೇಕು ಅಂದಮೇಲೆ ನಾವು ಒಬ್ಬರಾದರೂ ಸೋಲ್ಬೇಕು. ಅವಳು ಸೋಲಂಗಿಲ್ಲ, ಇವನು ಸೋಲಂಗಿಲ್ಲ. ನೀನು ಯಾಕೆ ಅಂದಿದ್ದಾಕೆ, ನೀನು ಯಾಕೆ ಅಂದಿದ್ದಾಕೆ, ನೀನು ಯಾಕೆ ಅನ್ಬೇಕು, ನೀನು ಯಾಕೆ ಅನ್ಬೇಕು. ಈ ರೀತಿ ಪದಗಳು ಜೀವನದಲ್ಲಿ ನಾವು ಬಳಸ್ತಾ ಹೋದರೆ ಜೀವನದಲ್ಲಿ ಯಾವತ್ತೂ ಜೀವನ ಗೆಲ್ಲೋಕ್ಕಾಗಲ್ಲ, ಏನೂ ಸಾಧನೆ ಅನ್ನೋದು ಮಾಡೋಕ್ಕಾಗಲ್ಲ. ಏನು ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಮೇಲು ಕೀಳು, ನಾನಂದಿರೋದೇನು ಬಿಡು, ನಾನಂದಿರೋದೇ ತಪ್ಪಾಯಿತು ಅಂತೇಳಿ ಏನೋ ಒಂದು ಒಪ್ಕೊಂಡು ಮಾತಾಡಲ್ಲ ಅಂತೇಳಿ ಅಲ್ಲಿಗೆ ಅನುಸರಿಸ್ಕೊಂಡು ಅಲ್ಲಿ ಗಂಡ ಹೆಂಡತಿ ಸುಮ್ಮನಾಗಿ ಜೀವನ ಮಾಡ್ಕೊಂಡು ಹೋದರೆ ಮಾತ್ರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಖಂಡಿತ ಈ ರೀತಿ ಜಗಳ ಮಾಡಿಕೊಂಡು ನಾನು ನೀನು ಅಂತಂದರೆ ಆ ಕಡೆ ಸುಮ್ಮನೆ ಯಾವುದೂ ಆಗಲ್ಲ ನೋಡಿರಿ. ಹಿಂಗೆ ಹೊಂದಾಣಿಕೆ ಇರೋ ಅಂಥ ಗಂಡ ಹೆಂಡತಿ ಹೊಂದಾಣಿಕೆ ಇರೋ ಅಂಥ ಮನೆಯಲ್ಲಿ ಯಾವ ರೀತಿ ಇರುತ್ತೆ, ಜಗಳ ಕಿತ್ತಾಟ ಆ ರೀತಿ ಇರುತ್ತಲ್ಲ, ಅಂಥ ಮನೇಲಿ ಹೇಗಿರುತ್ತೆ ಅಂತೇಳಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿದ್ದರೆ ಅವ್ರ ಮನೇಲಿ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಿರ್ತಾರೆ, ಏನಾದರೂ ಒಂದು ಅವರು ಒಳ್ಳೇದು ಅನ್ನೋದು ಮಾಡ್ತಾರೆ. ಎಲ್ಲರಿಗೂ ಒಂಥರ ಅವ್ರ ಮನೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಆ ರೀತಿ ಇರುತ್ತೆ. ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲದ ಮನೇಲಿ ಏನು ಮಾಡೋಕ್ಕೂ ಆಗೋದಿಲ್ಲ. ಬರೀ ಜಗಳ ಕಿತ್ತಾಟ, ದುಡ್ದಿರೋದು ₹1 ದುಡ್ಡು. ಅವರು ಇವಾಗ ಗಂಡು ಮಕ್ಳು ಹೆಂಗೆ ಅಂತಂದರೆ ಮನೇಲಿ ಎಲ್ಲ ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ದುಡ್ಕೊಂಬರ್ತಾರೆ, ತಂದು ಹಾಕ್ತಾರೆ, ದುಡ್ಡು ಉಳಿಸ್ತಾರೆ.
ಆದರೆ ಹೆಣ್ಮಕ್ಳು ಚೆನ್ನಾಗಿರಬೇಕು. ಹೆಣ್ಮಕ್ಳು ಚೆನ್ನಾಗಿದ್ರೆ ಗಂಡು ಮಕ್ಳು ಚೆನ್ನಾಗಿದ್ರೆ ಹೆಣ್ಮಕ್ಳು. ಆ ರೀತಿ ದುಡ್ಡೆಲ್ಲ ಅವರು ಅದನ್ನೇ ತಲೆ ಕೆಡಿಸ್ಕೊಂಡು ನಾವು ಈ ರೀತಿ ಇದು ಮಾಡ್ಕೊಂಡ್ರೆ ಅವ್ರ ದುಡ್ಡೆಲ್ಲ ವೇಸ್ಟ್ ಮಾಡ್ತಿರ್ತಾರೆ. ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಇದ್ದರೆ ಗಂಡ ದುಡ್ದಿರೋ ದುಡ್ಡು ಮನೆಗೆ ತಗೊಂಬಂದು ಕೊಡ್ತಾರೆ. ಅದನ್ನು ಹನಿ ಕುಡಿದ್ರೆ ಅಳ್ಳ ಸ್ವಲ್ಪ ನಾವು ದುಡ್ದಿರೋ ದುಡ್ಡೆಲ್ಲ ಕೂಡಿಸ್ಕೊಂಡು ನಾವು ಏನಾದರೂ ಒಂದು ಸಾಧನೆ ಮಾಡೋದು ಅನ್ನೋದು ಮನಸ್ಸಿಗೆ ಬರುತ್ತೆ. ಈ ರೀತಿ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗಲ್ಲ. ಈ ರೀತಿ ವಾದ ಮಾಡಿದ್ರೆ ಅಂತೂ ಏನು ಮಾಡೋಕ್ಕೂ ಅದನ್ನು ಸಾಧನೆ ಮಾಡೋಕ್ಕಂತೂ ಆಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ ದಯವಿಟ್ಟು. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಒಳ್ಳೆ ಸಂದೇಶ ಅನ್ನೋದು ನಿಮಗೆ ಸಿಕ್ಕಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.